ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ಒಂದು ವ್ಲಾಗಲ್ಲಿ ನಾನು ನಿಮ್ಮ ಜೊತೆಗೆ ಕೆಲವು ಇಂಪಾರ್ಟೆಂಟ್ ವಿಚಾರವನ್ನು ಶೇರ್ ಮಾಡ್ಕೋಬೇಕು ಅಂತ ಬಂದಿದ್ದೀನಿ. ಇಟ್ಸ್ ಜಸ್ಟ್ ಅ ಡಿಸ್ಕಷನ್. ಸೊ ನಮ್ಮ ಲೈಫಲ್ಲಿ ಯಾರೇ ಆಗಿರ್ಬೋದು, ತುಂಬ ಹತ್ತಿರದ ವ್ಯಕ್ತಿನೇ ಆಗಿರ್ಬೋದು, ಹತ್ತಿರದ ವ್ಯಕ್ತಿ ಬಗ್ಗೆನೇ ಮಾತಾಡ್ತೀನಿ. ಯಾಕಂದರೆ ನಾವು ತುಂಬ ಹಚ್ಕೊಂಡಿರುವಂತಹ ವ್ಯಕ್ತಿ ಅವ್ರು ಯಾರೇ ಆಗಿರ್ಬೋದು, ತುಂಬ ಹಚ್ಕೊಂಡಿರ್ತೀವಿ. ಎಷ್ಟೋ ವರ್ಷಗಳ ಕಾಲ ಫ್ರೆಂಡ್ಶಿಪ್ ರಿಲೇಷನ್ಶಿಪ್ ಬೆಳೆಸ್ಕೊಂಡಿರ್ತೀವಿ. ಎಷ್ಟೋ ತಿಂಗಳ ಕಾಲ ಅವ್ರ ಜೊತೆಲೇ ನಾವು ಲೈಫ್ ಲೀಡ್ ಮಾಡಿರ್ತೀವಿ. ಅಂಥವ್ರು ದೇ ಮೇ ಬಿ ಯುವರ್ ಹಸ್ಬೆಂಡ್ ಆರ್ ಬಾಯ್ ಫ್ರೆಂಡ್ ಆರ್ ಗರ್ಲ್ ಫ್ರೆಂಡ್ ಆರ್ ವೈಫ್, ಯಾರೇ ಆಗಿರ್ಬೋದು. ಅಂಥವರು ಇದ್ದಕ್ಕಿದ್ದಂತೆ ನಿಮ್ಮಿಂದ ದೂರ ಆದರೆ ಅಂಥವ್ರನ್ನ ಯಾವ ರೀತಿ ಮತ್ತೆ ನಿಮ್ಮ ಬಳಿ ಸೆಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕ್. ಎಸ್ ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ಈ ಒಂದು ರಿಲೇಷನ್ಶಿಪ್ ಏನಿರುತ್ತೆ ಅದರಿಂದ ನಾವು ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀವಿ. ಮನುಷ್ಯನ ಗುಣನೇ ಹಾಗೆ. ನಾವು ಯಾರನ್ನ ತುಂಬಾನೇ ಪ್ರೀತಿಸ್ತಾ ಇರ್ತೀವೋ ಅವರಿಂದ ನಿರೀಕ್ಷೆಗಳು ಜಾಸ್ತಿ. ಎಸ್, ಆ ವ್ಯಕ್ತಿ ನಮ್ಮ ಜೊತೆಲೇ ಇರಬೇಕು, ಆ ವ್ಯಕ್ತಿನ ನಾವು ಸದಾಕಾಲ ನೋಡ್ತಾ ಇರಬೇಕು, ಅವ್ರು ನಮಗೆ ಮೆಸೇಜ್ ಮಾಡಬೇಕು, ನಾವು ಮೆಸೇಜ್ ಮಾಡಿದ್ರೆ ಅವ್ರು ನಮ್ಮ ಮೆಸೇಜ್ನ ನೋಡಬೇಕು, ಆ ಮೆಸೇಜಸ್ಗೆ ರಿಪ್ಲೈ ಕೊಡಬೇಕು, ಅವ್ರು ಟೈಮ್ ಸಿಕ್ಕಾಗೆಲ್ಲ ನಮ್ಮ ಜೊತೆ ಮಾತಾಡಬೇಕು, ಫೋನಲ್ಲೇ ಆಗಿರ್ಬೋದು ಅಥವಾ ಜೊತೆಗಿದ್ದಾಗ ನಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು, ನಮ್ಮನ್ನು ತುಂಬ ಪ್ರೀತಿಸಬೇಕು, ನಾವು ಎಷ್ಟು ಪ್ರೀತಿಸ್ತಾ ಇದೀವೋ ಅದಕ್ಕಿಂತಲೂ ಜಾಸ್ತಿ ಅವ್ರು ನಮ್ಮನ್ನು ಪ್ರೀತಿಸಬೇಕು ಅನ್ನುವಂತಹ ಮೆಂಟಾಲಿಟಿ ಸಹಜವಾಗಿ ಮನುಷ್ಯನಿಗೆ ಇದ್ದೇ ಇರುತ್ತೆ. ಆದರೆ ಇದಕ್ಕಿದ್ದಂತೆ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗ್ತಾ ಇದ್ರೆ ಅವ್ರ ಬಿಹೇವಿಯರಲ್ಲಿ ನಮಗೆ ಗೊತ್ತಾಗ್ತಿರುತ್ತೆ, ಎಸ್ ಯಾಕೋ ಈ ವ್ಯಕ್ತಿ ನನ್ನಿಂದ ದೂರ ಆಗ್ತಾ ಇದಾರಲ್ಲ ಅಂತ. ಆವಾಗ ಏನು ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತಿರ್ತೀರಿ. ಎಸ್, ನಾರ್ಮಲಿ ಮನುಷ್ಯನಾದವನು ಏನು ಮಾಡ್ತಾನೆ ಅಂದರೆ, ಎಸ್ ಅವ್ರಿಗೆ ನಾವು ಪದೇ ಪದೇ ಕಾಲ್ ಮಾಡೋದು, ನಾವಿದ್ದೀವಿ ಅಂತ ಅವ್ರಿಗೆ ನಾವು ಜ್ಞಾಪಕ ಮಾಡೋದು, ಮೆಸೇಜ್ ಮಾಡೋದು, ಎಸ್ ಕಾಲ್ಸ್ ಮಾಡೋದು, ಎಸ್ ಮತ್ತು ಲಾಸ್ಟ್ ಸೀನ್ ಅಗ್ಲಗ್ಲ ನೋಡ್ತಾ ಇರೋದು. ಒಂದು ವೇಳೆ ಅವ್ರು ನಮ್ಮನ್ನು ಎಲ್ಲ ಕಡೆಯಿಂದನೂ ಬ್ಲಾಕ್ ಮಾಡಿರ್ತಾರೆ ಅಂತ ಅಂದ್ಕೊಳ್ರಿ. ಆಗ ನಾವೇನು ಮಾಡ್ತೀವಿ, ಇನ್ಸ್ಟಾಗ್ರಾಮಲ್ಲಿ ಹೋಗಿ ಅವ್ರನ್ನ ಚೆಕ್ ಮಾಡೋದು, ಫೇಸ್ಬುಕ್ಕಲ್ಲಿ ಹೋಗಿ ಅವ್ರನ್ನ ಚೆಕ್ ಮಾಡೋದು, ಅವರ ಒಂದು ಆ್ಯಕ್ಟಿವಿಟೀಸ್ ಹೇಗಿದೆ, ನಮ್ಮಿಂದ ದೂರ ಆದಮೇಲೆ ಯಾರ ಜೊತೆಗಿದ್ದಾರೆ, ಯಾವ ರೀತಿ ಅವರ ಒಂದು ಕ್ಯಾರೆಕ್ಟರ್ ಬದಲಾಗಿದೆ, ಅವ್ರ ಮೂಡ್ ಹೇಗಿದೆ, ಮೈಂಡ್ ಸ್ಟೇಟಸ್ ಹೇಗಿದೆ ಅಂತ ಚೆಕ್ ಮಾಡೋದೆಲ್ಲ ಮಾಡ್ತಾ ಇರ್ತೀವಿ. ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ಈ ರೀತಿ ಮಾಡೋದನ್ನು ನೀವು ಬಿಟ್ಬಿಡಿ. ಯಾಕಂದರೆ ನಿಮಗೆ ನಿಮ್ಮ ಒಂದು ಆ ವ್ಯಕ್ತಿ, ನೀವು ಪ್ರೀತಿಸ್ತಾ ಇರುವಂತಹ ಆ ವ್ಯಕ್ತಿ ನಿಮಗೆ ಮತ್ತೆ ಹತ್ತಿರ ಬರಬೇಕು ಅಂದರೆ ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾಗಿರೋದು ಆ ವ್ಯಕ್ತಿ ಜೊತೆಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನ ಬೆಳೆಸ್ಕೋಬೇಕು. ಆ ವ್ಯಕ್ತಿನ ನೀವು ಕಾಂಟ್ಯಾಕ್ಟೇ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾನೆ ಅಂತಂದರೆ ಏನೋ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಆಗಿದೆ, ಅಲ್ಲಿ ಏನೋ ಒಂದು ಸ್ಪೇಸ್ ಬೇಕು, ನಿಮ್ಮಿಂದ ಆತ ದೂರ ಆಗಬೇಕು ಅಂತ ಅರ್ಥ. ಈ ವ್ಯಕ್ತಿ ನಿಮ್ಮ ಪ್ರೀತಿ ಆಗಿರ್ಬೋದು, ನಿಮ್ಮ ಒಂದು ಪ್ರೆಸೆನ್ಸ್ ಆಗಿರ್ಬೋದು ಆ ವ್ಯಕ್ತಿಗೆ ಬೇಡವಾಗಿದೆ ಅಂತ ಅರ್ಥ. ಸೊ ಆ ಬೇಡವಾಗಿರುವಂತಹ ಒಂದು ರಿಲೇಷನ್ಶಿಪ್ನ, ಆ ಒಂದು ಪ್ರೆಸೆನ್ಸ್ನ ನೀವು ಆ ವ್ಯಕ್ತಿ ಮತ್ತೆ ಮತ್ತೆ ಮಾಡಿಕೊಡ್ತಾ ಹೋದರೆ, ಎಸ್ ನನಗೆ ಸ್ಥಾನ ಇದೆ, ನನ್ನನ್ನು ಇವ್ರು ಇನ್ನೂ ನೆನೆಸ್ಕೊಳ್ತಾ ಇದ್ದಾರೆ, ನನ್ನನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಲೆಟ್ ಹಿಮ್ ಮಿಸ್ ಅಂತ ಅವರು ನಮ್ಮ ಒಂದು ಚಡಪಡಿಕೆನ ಅವರು ಟೇಕ್ ಇಟ್ ಆಸ್ ಗ್ರಾಂಟೆಡ್. ನಮ್ಮ ವ್ಯಕ್ತಿತ್ವನೇ ಆಗಿರಲಿ, ನಮ್ಮ ಒಂದು ಪ್ರೀತಿನೇ ಆಗಿರಲಿ, ನಾವು ಈ ವ್ಯಕ್ತಿ, ಈ ಒಂದು ಪರ್ಸನ್ನೇ ಆಗಲಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅನ್ನಾಗಿ ಮಾಡ್ಕೊಂಡ್ಬಿಡ್ತಾರೆ. ಸೊ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನ ನೀವು ಬೆಳೆಸ್ಕೊಳ್ಳಿ. ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಆ ವ್ಯಕ್ತಿಗೆ ಸ್ಪೇಸ್ ಬೇಕಾ, ಸ್ಪೇಸ್ ಕೊಡ್ತಾ ಹೋಗ್ಬಿಡೋಣ. ನೀನು ದೂರ ಇರ್ತೀಯ, ನಾನು ನಿನ್ಗೆ ಬೇಡನಪ್ಪ, ಆಯ್ತಪ್ಪ ನೀನು ದೂರ ಇದ್ಬಿಡು. ಫೋನ್ ಮಾಡೋದು ಬೇಡ, ಮೆಸೇಜ್ ಮಾಡೋದು ಬೇಡ, ವಾಟ್ಸಪ್ ಲಾಸ್ಟ್ ಸೀನ್ ನೋಡೋದು ಬೇಡ, ವಾಟ್ಸಪ್ಪಲ್ಲೂ ಮೆಸೇಜ್ ಮಾಡೋದು ಬೇಡ. ಅವ್ರು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ ಯಾವುದೇ ಇರಲಿ, ಸೋಷಿಯಲ್ ಮೀಡಿಯಾ ಅದರಲ್ಲಿ ಯಾವುದರಲ್ಲೂ ಅವ್ರನ್ನ ಫಾಲೋ ಅಪ್ ಮಾಡೋದು ಬೇಡ. ನಾವು ಜಸ್ಟ್ ನೋಡ್ತಾ ಏನು ಮಾಡ್ತಾ ಇದ್ದಾರೆ, ಏನಿಲ್ಲ, ಎಲ್ಲಿ ಹೋದ್ರು ಅಂತ ಬೇಡ, ಯಾವುದು ಬೇಡ. ಫ್ರೆಂಡ್ಸ್, ಒಂದು ಮಾತು ಹೇಳ್ತೀನಿ, ಒಬ್ಬ ವ್ಯಕ್ತಿ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ, ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತಂದರೆ ನಿಜವಾಗಿಯೂ ಆ ವ್ಯಕ್ತಿಗೆ ನಿಮ್ಮ ಅವಶ್ಯಕತೆ ಇಲ್ಲ ಅಂತ ಅರ್ಥ. ಒಂದು ವೇಳೆ ನಿಮ್ಮ ಒಂದು ಅವಶ್ಯಕತೆ ಆ ವ್ಯಕ್ತಿಗೆ ಬೇಕು ಅನ್ನೋದೇ ನಿಜವಾಗಿದ್ದರೆ ಆ ವ್ಯಕ್ತಿ ನಿಮ್ಮನ್ನು ದೂರನೇ ಮಾಡ್ತಾ ಇರಲಿಲ್ಲ, ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರಲಿಲ್ಲ, ತನ್ನನ್ನು ತಾನು ಬೇರೆಯವ್ರ ಜೊತೆಲಿ ತೊಡಗಿಸ್ಕೊಳ್ತಾ ಇರಲಿಲ್ಲ. ವ್ಯಕ್ತಿನೇ ಆಗಿರ್ಬೋದು, ಕೆಲಸದಲ್ಲೇ ಆಗಿರ್ಬೋದು, ಬೇರೆ ಒಂದು ಕಾರ್ಯಕ್ಷೇತ್ರದಲ್ಲೇ ಆಗಿರ್ಬೋದು, ತೊಡಗಿಸ್ಕೊಳ್ತಾ ಇರಲಿಲ್ಲ. ನಿಮ್ಮನ್ನು ಸಂಪೂರ್ಣವಾಗಿ ಅವಾಯ್ಡ್ ಮಾಡಿ ಅಲ್ವಾ. ಫ್ರೆಂಡ್ಸ್, ಒಂದು ಮಾತು ಹೇಳ್ತೀನಿ, ಯಾವ ವ್ಯಕ್ತಿಗೆ ತಾನೇ ತನ್ನ ಒಂದು ಪ್ರೀತಿಸ್ತಾ ಇರುವಂತಹ ವ್ಯಕ್ತಿ ಮೆಸೇಜ್ ಮಾಡಬೇಕು, ಕಾಲ್ ಮಾಡಬೇಕು, ನನಗೆ ಅವ್ರು ಟೈಮ್ ಕೊಡಬೇಕು, ನನಗೆ ಅವ್ರ ಪ್ರೀತಿ ಸಿಗಬೇಕು ಅಂತ ಯಾರು ತಾನೇ ಒಂದು ಆಸೆ ಇರಲ್ಲ ಹೇಳಿ? ಮನುಷ್ಯನ ಸಹಜವಾದ ಗುಣ. ಆದರೆ ಅಂತಹ ಪ್ರೀತಿನ, ಅಂತಹ ಮೆಸೇಜಸ್ನ ಆ ವ್ಯಕ್ತಿ ಬೇಡ ಅಂತ ಹೇಳಿ ದೂರ ಹೋದ್ಮೇಲೆ ನಿಮ್ಮ ಸ್ಥಾನ ಅಲ್ಲಿ ಏನಿರುತ್ತೆ ಅಲ್ವಾ? ಹೌದು ತಾನೆ ಫ್ರೆಂಡ್ಸ್? ನನ್ನ ವಿಚಾರದಲ್ಲಿ ಹೇಳಬೇಕು ಅಂದರೆ, ನನ್ನ ಒಂದು ಓನ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತಂದರೆ, ಒಂದು ವೇಳೆ ನನ್ನ ಮುಂದೆ ನಿನಗೆ ಪ್ರೀತಿ ಬೇಕಾ ಅಥವಾ ನಿನ್ನ ಆತ್ಮಗೌರವ ಬೇಕಾ ಅಂತಂದರೆ ನಿಜವಾಗಿಯೂ ನನಗೆ ನನ್ನ ರೆಸ್ಪೆಕ್ಟ್ ಬೇಕು, ಇನ್ನು ಸಾಕು ಕ್ಷಮಿಸಿದ್ದು.
ಆ ವ್ಯಕ್ತಿನ ಕ್ಷಮಿಸ್ತಾ ಹೋದಷ್ಟು ಆ ವ್ಯಕ್ತಿ ನಮ್ಮನ್ನ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಅವರು ನಮ್ಮ ಪ್ರೀತಿನ, ನಮ್ಮ ಒಂದು ಕ್ಷಮಾಪಣೆ ಮನೋಭಾವನೆನ ಆ ರೀತಿ ಮಿಸ್ಯೂಸ್ ಮಾಡಿಕೊಂಡ್ರು ಅಂದರೆ ಅಂತಹ ವ್ಯಕ್ತಿ ಬೇಡ. ಒಂದು ವೇಳೆ ಆ ವ್ಯಕ್ತಿನ ನಾನು ಪ್ರೀತಿಸಿದೆ ನಿಜವಾಗಿದ್ರೆ, ಎಸ್ ನಾನು ಪ್ರೀತಿಸಿದ ನಿಜಾನೇ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಪ್ರೀತಿಸಿರೋದು ನಿಜಾನೇ. ಆ ಪ್ರೀತಿಯ ಬೆಲೆ ಆ ವ್ಯಕ್ತಿಗೆ ಗೊತ್ತಾಗಬೇಕು ಅಂದರೆ ಸಂಪೂರ್ಣ ಆ ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಡಿ. ಅಯ್ಯೋ ಇದೇನಪ್ಪ ಮಿಸ್ ಮಾಡ್ಕೊಳ್ತಾ ಇಲ್ಲ, ನನಗೆ ಮೆಸೇಜ್ ಬರ್ತಾ ಇಲ್ಲ, ನನಗೆ ಕಾಲ್ ಬರ್ತಾ ಇಲ್ಲ, ನನಗೆ ಯಾವುದೇ ರೀತಿ ನನಗೆ ಕಾಂಟ್ಯಾಕ್ಟಲ್ಲಿ ಸಿಗ್ತಾನೆ ಇಲ್ಲ, ಇವರು ಏನಾಯಿತು, ಇದೇನಿದು ಅಂತಂದು ಆ ವ್ಯಕ್ತಿನೇ ತಾನಾಗೆ ತಾನು ಹೊಡ್ಕೊಂಡು ಬರಲಿ ನಿಮ್ಮ ಹತ್ರ. ಅದಕ್ಕೊಂದು ಬೆಲೆ ಇದೆ. ಕಾಡಿ ಬೇಡಿ ಭಿಕ್ಷೆ ಬೇಡಿ ರೀ, ನಾನು ಒಳ್ಳೆಯವಳು, ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ, ಎಕ್ಸಾಂಪಲ್ ಹೇಳ್ತಾ ಇರೋದು, ನಾನು ಒಳ್ಳೆಯವಳು, ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ, ನಾನು ಎಷ್ಟು ಒಳ್ಳೆಯವಳು, ನಾನು ಅವ್ರ ಥರ ಇವ್ರ ಥರ ಅಲ್ಲ, ಅವ್ರು ಈ ರೀತಿ ಇವ್ರು ಈ ರೀತಿ, ಬಟ್ ನಾನು ಈ ರೀತಿ, ನೀವೆಷ್ಟು ಅದೃಷ್ಟ ಮಾಡಿದ್ರಿ ನನ್ನಂತೊಳ್ಳೆ ಪಡೆಯೋಕ್ಕೆ ಬೇಡ. ನಿಮ್ಮನ್ನು ನೀವು ಒಳ್ಳೆಯವಳು ಅಂತ ಸಾಬೀತುಪಡಿಸ್ಕೊಳ್ಳುವಂತಹ ಒಂದು ಹುಚ್ಚು ಹುನ್ನಾರವನ್ನು ಯಾರು ನಡೆಸೋದೇ ಬೇಡ. ಈ ರೀತಿ ಹುನ್ನಾರವನ್ನು ನಡೆಸೋದು ನಿಮ್ಮ ಮೂರ್ಖತನ ಆಗುತ್ತೆ ಅಷ್ಟೇ. ನೋಡಿ ಫ್ರೆಂಡ್ಸ್, ಒಂದು ಮಾತು ಹೇಳ್ತೀನಿ, ನೀವು ಯಾವ ವ್ಯಕ್ತಿ ನಿಮ್ಮನ್ನು ಬಿಟ್ಟು ನಿಮ್ಮನ್ನು ಅವಾಯ್ಡ್ ಮಾಡಿ ದೂರ ಹೋಗಿರ್ತಾರಲ್ವ, ಅಂಥವ್ರನ್ನ ನೀವು ಮೆಸೇಜ್ ಮಾಡೋದೇ ಆಗಲಿ, ಅಥವಾ ಅವ್ರು ಬ್ಲಾಕ್ ಮಾಡಿದಾಗ ಬೇರೆ ಹೊಸ ನಂಬರ್ ತೆಗೆದುಕೊಂಡು ಅವ್ರು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡೋದೇ ಆಗಲಿ, ಅಥವಾ ಅವ್ರನ್ನ ಇನ್ಸ್ಟಾಗ್ರಾಮಲ್ಲಿ ಇನ್ನೊಂದರಲ್ಲಿ ನೀವು ಅವ್ರ ಆಕ್ಟಿವಿಟೀಸ್ನೆಲ್ಲ ಗಮನಿಸೋದೆಲ್ಲ ಅವ್ರಿಗೆ ಗೊತ್ತಾಗ್ತಿರುತ್ತೆ. ಈ ರೀತಿ ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ತಿರಲ್ಲ, ಅವ್ರಿಗೆ ಗೊತ್ತಿಲ್ದೇನೋ ನೀವು ಅವ್ರನ್ನ ಫಾಲೋ ಅಪ್ ಮಾಡೋದು ಅವ್ರಿಗೆ ಒಂದು ರೀತಿ ಎನರ್ಜಿ ಸಿಕ್ಕಾಗ್ತಿರುತ್ತೆ. ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಎಸ್ ಇವ್ರು ನನ್ನನ್ನು ಫಾಲೋ ಅಪ್ ಮಾಡ್ತಾ ಇದ್ದಾರೆ, ನನ್ನನ್ನು ಇವ್ರು ನೋಡ್ತಾ ಇದ್ದಾರೆ, ನನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ. ಅವ್ರು ನಮಗೆ ರಿಪ್ಲೈ ಕೊಡ್ತಾ ಇರಲ್ಲ, ಬಟ್ ನಾವು ಮೆಸೇಜಸ್ ಮಾಡ್ತಾ ಇರ್ತೀವಿ, ನಾವು ವಿಡಿಯೋಸ್ ಕಳಿಸ್ತಾ ಇರ್ತೀವಿ, ನಾವು ಯಾವುದಾದ್ರೂ ಒಂದು ಲವ್ ಅಥವಾ ಡಿಸಪಾಯಿಂಟ್ ಒಂದು ಕೋಟ್ಸ್ ಕಳಿಸ್ತಾ ಇರ್ತೀವಿ, ಒಂದು ಲವ್ ಫೇಲ್ಯೂರ್ ಸಾಂಗ್ಸ್ ಕಳಿಸ್ತಾ ಇರ್ತೀವಿ. ಅದು ಅವರಿಗೆ ಬೂಸ್ಟಪ್ ಕೊಡುತ್ತೆ, ಅವ್ರಿಗೆ ಇನ್ನೂ ಶಕ್ತಿ ಬರೋಗ ಮಾಡುತ್ತೆ. ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಎನರ್ಜಿ ಕೊಟ್ಟಾಗುತ್ತೆ. ಬಿಕಾಸ್ ನಾವು ಒಂದಲ್ಲ ಒಂದು ರೀತಿಯಿಂದ ಅವ್ರ ಕಾಂಟ್ಯಾಕ್ಟಲ್ಲಿ ಇದ್ದೇ ಇರ್ತೀವಿ. ಪ್ರೀತಿ ಅನ್ನೋದು ಫ್ರೆಂಡ್ಸ್ ಒಂದು ರೀತಿ ಎನರ್ಜಿ ಇದ್ದ ಹಾಗೆ. ಸೊ ಆ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋಗಿದ್ರು ಕೂಡ ಈ ರೀತಿ ನಾವು ಆ ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡ್ತಾ ಹೋದ ಹಾಗೆಲ್ಲ ಆ ವ್ಯಕ್ತಿ ಒಂದು ರೀತಿ ಬೂಸ್ಟಪ್ ಆಗ್ತಾನೆ, ಎನರ್ಜಿ ಆಗ್ತಾನೆ, ಇನ್ನೂ ಒಂದು ಸ್ಥಾನದಲ್ಲಿ ಅವನು ಬಿಗಿ ಆಗ್ತಾನೆ, ನಮ್ಮ ಹತ್ರಕ್ಕೊಂದು ಬರೋದೇ ಇಲ್ಲ. ಸೊ ಯಾವ್ದು ಬೇಕು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದು ಆ ವ್ಯಕ್ತಿನ ಮತ್ತೆ ನಿಮ್ಮ ಬಳಿ ಹತ್ರ ಮಾಡ್ಕೊಳ್ಳೋದು ಬೇಕಾ, ನಿಮ್ಮನ್ನ ಆ ವ್ಯಕ್ತಿ ಮತ್ತೆ ನೋಡೋಕೆ ಬರೋದು ಬೇಕಾ, ಅಥವಾ ಕಾಂಟ್ಯಾಕ್ಟ್ ಮಾಡಿ ಸುಮ್ಮನೆ ಹುಚ್ಚುತ್ತ ರೀತಿಯಿಂದ ಆ ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡಿ ಅಥವಾ ಫಾಲೋ ಅಪ್ ಮಾಡಿ ಯಾವುದೋ ಒಂದು ರೀತಿಯಿಂದ ಜಸ್ಟ್ ಕಮ್ಯುನಿಕೇಶನ್ ಅಲ್ಲಿ ಇದ್ದು ಆ ವ್ಯಕ್ತಿ ಕಡೆ ನಮ್ಗೇನು ಬರ್ತಾ ಇಲ್ಲ ರಿಪ್ಲೈ, ಬಟ್ ನಿಮ್ಮ ಸಮಾಧಾನಕ್ಕೆ ಕಮ್ಯುನಿಕೇಶನ್ ಅಲ್ಲಿ ಜಸ್ಟ್ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದು ಆ ವ್ಯಕ್ತಿನ ದೂರ ಮಾಡ್ಕೊಳ್ಳೋದು ಬೇಕಾ? ಈ ರೀತಿ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ರೆ ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ನಿಜವಾಗಿಯೂ ಗೌರವ, ಪ್ರೀತಿ ಆ ವ್ಯಕ್ತಿಗೆ ಬೇಕಾಗಿದ್ರೆ ಖಂಡಿತವಾಗಿಯೂ ಆ ವ್ಯಕ್ತಿ ವಾಪಸ್ ಬಂದೇ ಬರ್ತಾನೆ ನಿನ್ನ ಹತ್ರ. ಇಲ್ಲ ಅಂದ್ರೆ ಬೇಡ. ಭಿಕ್ಷೆ ಬೇಡಿ ಬಲವಂತವಾಗಿ ಒಬ್ಬ ವ್ಯಕ್ತಿನ ಕರ್ಕೊಂಡ್ಬಂದು ನಿಮ್ಮ ಹತ್ರ ಉಳಿಸ್ಕೊಂಡ್ರೆ ಆ ಪ್ರೀತಿ ಬೇರೆ ಒಂದು ರೀತಿನೇ ರೂಪ ಪಡ್ಕೊಂಡ್ಬಿಡುತ್ತೆ. ಅದು ಒಂದು ರೀತಿ ಅಸಹ್ಯ ಆಗ್ಬಿಡುತ್ತೆ. ಆ ಬದುಕು ಅದು ಶಾಶ್ವತ ಅಲ್ಲ, ಬಲವಂತವಾಗಿ ತಂದಿಟ್ಕೊಂಡು ಜೀವನ ಮಾಡುವಂತಹ ಪ್ರೀತಿ. ಸೊ ನಾನಾದರೆ ನಿಜವಾಗಿಯೂ ಬಲವಂತವಾಗಿ ಪ್ರೀತಿನ ಉಳಿಸ್ಕೊಳ್ಳಲ್ಲ ಫ್ರೆಂಡ್ಸ್. ನಾನು ತುಂಬಾನೇ ಪಾಠ ಕಲ್ತ್ಬಿಟ್ಟಿದ್ದೀನಿ ಈ ಪ್ರೀತಿ ವಿಚಾರದಲ್ಲಿ. ಇನ್ನು ಸಾಕು, ಕ್ಷಮಿಸಿದ್ದು ಸಾಕು. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ಬಿಡೋಣ. ಆ ವ್ಯಕ್ತಿಗೆ ಲೆಟ್ ದೆಮ್ ಬಿ ಇನ್ ದೇರ್ ಓನ್ ಝೋನ್, ಲೆಟ್ ಅಸ್ ಗಿವ್ ದೆಮ್ ಸ್ಪೇಸ್. ನಾವು ಸ್ಪೇಸಲ್ಲಿ ಇದ್ದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದು ನಮ್ಮನ್ನ ನಾವು ಬೇರೆ ಕೆಲಸದಲ್ಲಿ ತೊಡಗಿಸ್ಕೊಂಡು ನಾವು ಒಂದು ಪಾಸಿಟಿವ್ ದಾರಿಯಲ್ಲಿ ಹೋಗಿ ನಾವು ಏನಾದ್ರು ಸಾಧನೆ ಮಾಡಿ ತೋರ್ಸೋಣ. ಅವಾಗ ಎಷ್ಟು ಬೆಳೆದು ಬಿಟ್ರಲ್ಲ ಅಂತ ಅವರೇ ನಮ್ಮ ಹತ್ರಕ್ಕೆ ಬರ್ತಾರೆ. ನಮ್ಮ ಸಪೋರ್ಟ್ ಇಲ್ಲದೆ, ನಮ್ಮ ಕಾಂಟ್ಯಾಕ್ಟ್ ಇಲ್ಲದೆ ಯಾವ ರೀತಿ ಬೆಳೆದು ಬಿಟ್ರಲ್ಲ ಇವರು ಅಂತ ನಾವು ಅವ್ರನ್ನ ಜಸ್ಟ್ ಸೆಳ್ಕೊಳ್ತೀವಿ, ಅವ್ರಿಗೆ ನಾವು ಅಟ್ರಾಕ್ಟ್ ಆಗ್ತೀವಿ, ಅವರೇ ಬಿಡ್ತಾರೆ. ಇದು ಬದುಕಿನ ವಾಸ್ತವ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದು ನಿಮ್ಮ ಬಾಯ್ ಫ್ರೆಂಡ್ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ವೈಫ್ ಆಗಿರ್ಬೋದು, ಎಕ್ಸ್ ಗರ್ಲ್ ಫ್ರೆಂಡ್ ಆಗಿರ್ಬೋದು, ಅವ್ರನ್ನ ಯಾವ ರೀತಿ ನಿಮ್ಮ ಬಳಿ ಸೆಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕೆಲವು ನನಗೆ ಗೊತ್ತಿರುವಂಥ ವಿಚಾರವನ್ನು ನಿಮಗೆ ಶೇರ್ ಮಾಡಿಕೊಂಡೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದೆ ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೆಟ್ಟ ಜನಗಳಿಂದ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ. ಪ್ರೀತಿ ಸಿಗೋದು ತುಂಬಾನೇ ಅದೃಷ್ಟವಂತರಿಗೆ ಮಾತ್ರ. ಆ ಪ್ರೀತಿನ ಉಳಿಸ್ಕೊಳ್ಳಿ. ಮೋಸದಾಗ ವಂಚನೆ ಯಾರಿಗೂ ಮಾಡೋದು ಬೇಡ. ಎಲ್ಲರೂ ಸುಖವಾಗಿ ನಿಮ್ಮ ತಂದೆ ತಾಯಿಗಳನ್ನ ಪ್ರೀತಿಯಿಂದ ನೋಡ್ಕೊಳ್ಳಿ. ಅದೇ ಶಾಶ್ವತ ಅಂತ ಹೇಳ್ತಾ ಲವ್ ಯು. ಬೈ.